ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಇರುವಂಥ ಸ್ಥಳದಲ್ಲಿ ಸಂತೋಷವಾಗಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹೌದು, ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳು ನೀವು ಎಲ್ಲೇ ಇದ್ದರೂ ಹೇಗಿದ್ದರೂ ಸಂತೋಷವಾಗಿ ಚೆನ್ನಾಗಿದೆ. ದೇವರು ನಿಮ್ಮ ಸಂಗಡ ಸದಾಕಾಲ ಇರ್ತಾರೆ. ಹೌದು, ಈ ಮುಂಜಾನೆ ವೇಳೆ ಅನೇಕರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಕೆಲಸದಿಂದ ಬಂದು ಈ ಒಂದು ವಿಡಿಯೋ ನೋಡ್ತಿರ್ಬೋದು. ಈ ಒಂದು ವಿಡಿಯೋ ನಿಮ್ಮ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯ ಮಾಡಲಿ ಎಂದು ನಾನು ಪ್ರಾರ್ಥಿಸ್ತೀನಿ. ಹೌದು, ಇವತ್ತು ದೇವರ ಮಾತು ಎಂಬ ಕಾರ್ಯಕ್ರಮದಲ್ಲಿ ದೇವರು ಕೊಟ್ಟಂಥ ಒಂದು ಆಲೋಚನೆಯನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 119ನೇ ಅಧ್ಯಾಯ ತೆಗೆದಿರೋರು ನೋಡಿ. ಕೀರ್ತನೆಗಳು 119ನೇ ಅಧ್ಯಾಯ 103ನೇ ವಾಕ್ಯ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯದಲ್ಲಿ ಎರಡು ಭಾಗ ಒಂದು ಅಡಕವಾಗಿದೆ. ಒಂದು, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ. ಪ್ರಿಯ ದೇವರ ಮಗುವೆ, ಇವತ್ತು ಇಲ್ಲಿ ಭಕ್ತನು ಒಂದು ಅನುಭವದಿಂದ ಹೇಳ್ತಾ ಇದ್ದಾನೆ. ಕೀರ್ತನೆ 34ನೇ ಅಧ್ಯಾಯ ನೋಡುವುದಾದರೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಇವತ್ತು ಒಂದು ಆ ಅನುಭವದಲ್ಲಿ ದೇವರ ಸನ್ನಿಧಿಯಲ್ಲಿ ಹೇಳ್ತಿರುವಂಥ ಮಾತು, ದೇವರ ವಾಕ್ಯಕ್ಕೆ ಏನು ಹೇಳ್ತಾನೆ, ನನ್ನ ನಾಲಿಗೆಗೆ ಎಷ್ಟು ರುಚಿಯಾಗಿದೆ. ಆಮೇನ್. ಎಷ್ಟು ಜನ ನಂತರ ಇವತ್ತು ದೇವರ ವಾಕ್ಯ ಸಜೀವವಾದದ್ದು. ಆ ವಾಕ್ಯವು ನಮ್ಮ ಹೃದಯದ ಆಲೋಚನೆಗಳು ತಿಳಿದಿರುವಂಥದ್ದಾಗಿದೆ. ಯಾರ ಹೃದಯದಲ್ಲಿ ಇವತ್ತು ಯಾರ ಜೀವಿತದಲ್ಲಿ ದೇವರ ವಾಕ್ಯ ಸದಾಕಾಲ ಜೀವಿಸುತ್ತದೋ ಅವನ ಮಾತುಗಳು ಇಂಪಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ ಪ್ರಿಯ ದೇವರ ಮಗುವೆ, ಎಷ್ಟು ಜನ ಪ್ರಾರ್ಥನೆಯಲ್ಲಿ, ಎಷ್ಟು ಜನ ವಾಕ್ಯದಲ್ಲಿ ಧ್ಯಾನದಲ್ಲಿ ಇರ್ತಾರೋ ಅವರ ಮಾತುಗಳು ಇಂಪಾಗಿ ಸಮಾಧಾನಕರವಾಗಿರುತ್ತದೆ. ಅನೇಕರ ಮಾತು ಕೆಟ್ಟ ಮಾತು, ಬಾಯಿ ಬಿಟ್ಟರೆ ಹೊಲಸು ಮಾತುಗಳು ಹೀಗೆ ಬರುವುದಾದರೆ ಅವರ ಜೀವಿತದಲ್ಲಿ ವಾಕ್ಯ ಇರೋದಿಲ್ಲ. ಬೇಡವಾದ ಆಲೋಚನೆಗಳು, ಬೇಡವಾದ ಚಿಂತೆಗಳು, ಬೇಡವಾದ ಕಾರ್ಯಗಳು ಮನಸ್ಸಿನಲ್ಲಿ ಇರೋದಿರುತ್ತೆ. ಇವತ್ತು ನಿನ್ನಲ್ಲಿ ದೇವರ ವಾಕ್ಯ ಇರುವುದೇ ಆದರೆ ಶತ್ರುಗೆ ನಿನ್ನ ಮನಸ್ಸಿನಲ್ಲಿ ಅವಕಾಶ ಇಲ್ಲ, ಶತ್ರುಗೆ ನಿನ್ನ ಮಾತುಗಳಿಗೆ ಅವಕಾಶ ಇಲ್ಲ. ಯಾಕಂದರೆ ನಿನ್ನಲ್ಲಿ ಬರುವಂಥ ಮಾತು ಅದು ದೇವರ ಮಾತಾಗಿದೆ, ಅದು ಸದಾಕಾಲ ಜೀವಿಸುವಂಥದ್ದು ಮಾತಾಗಿದೆ. ಆ ಮಾತು ದೇವರ ವಾಕ್ಯವಾಗಿದೆ. ಹೌದು, ಆ ವಾಕ್ಯದ ಬಗ್ಗೆ ನಾವು ನೋಡೋಣ. ಇಬ್ರಿಯ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ ನಾವು ನೋಡೋಣ. ಇಬ್ರಿಯ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು. ಆಮೇಲೆ ಎಷ್ಟು ಜನ ನಂಬ್ತಾರೆ? ನಾನು ಆವಾಗಲೇ ಒಂದು ಮಾತಿಲ್ಲದೆ, ದೇವರ ವಾಕ್ಯವು ಸಜೀವವಾದದ್ದು, ಅದು ಇಂದು ಏನೆಂದು ಜೀವಿಸುವಂಥದ್ದಾಗಿದೆ. ನೆಕ್ಸ್ಟ್ ನೋಡುವುದಾದರೆ ಕಾರ್ಯ ಸಾಧಕವಾದದ್ದು. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಇರುವುದೇ ಆದರೆ ನಿನ್ನ ಮೇಲಿಟ್ಟಂಥ ವಾಗ್ದಾನ, ನಿನ್ನ ಮೇಲಿಟ್ಟಂಥ ಒಂದು ಪದ್ಧತಿ ಅದು ನೆರವೇರಿಸುವಂಥದ್ದಾಗಿದೆ. ಒಂದು ಊರಿಗೆ, ಒಂದು ಗ್ರಾಮಕ್ಕೆ, ಒಂದು ಕಂಪನಿಗೆ ನಿನ್ನನ್ನು ಕರ್ಕೊಂಡೋಗಿದ್ದಾರೆ ಅಂದರೆ ದೇವ್ರ ವಾಕ್ಯ ನಿನ್ನಲ್ಲಿರುವುದೇ ಆದರೆ ಅದು ಕಾರ್ಯ ಸಾಧಕವಾದದ್ದು. ಆಮೇನ್, ಹಲ್ಲೆಲೂಯಾ. ಮುಂದೆ ನೋಡುವುದಾದರೆ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು. ಆಮೇನ್. ಇವತ್ತು ದೇವ್ರ ವಾಕ್ಯ ನಿನ್ನಲ್ಲಿರುವುದೇ ಆದರೆ ಆ ವಾಕ್ಯಕ್ಕೆ ಬಂಧನವಿಲ್ಲ. ಎಷ್ಟು ಜನ ನಂಬ್ತೀರ? ನಂಬೂರು ಆಮೇಲೆ ಎಂದು ಟೈಪ್ ಮಾಡಿ. ಇವತ್ತು ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಅನೇಕರು ಇವತ್ತು ನೀನು ಮಾತಾಡಬೇಡ ಅಂತ ಬಾಯಿ ಮುಚ್ಚಿಸ್ಬೋದು, ಅನೇಕರು ನೀನು ಬಾಯಿ ತೆರಿಬೇಡ ಅಂತ ಬಾಯಿ ಮುಚ್ಚಿಸ್ಬೋದು, ಆದರೆ ನಿನ್ನಲ್ಲಿರುವಂಥ ವಾಕ್ಯಕ್ಕೆ ಬಂಧನವಿಲ್ಲ. ಪ್ರಿಯ ದೇವರ ಮಗುವೆ, ನನ್ನ ದೇವರ ವಾಕ್ಯ ಸದಾಕಾಲ ಜೀವಿಸುವಂಥದ್ದು, ಅದು ಸಜೀವವಾದದ್ದು, ಅದು ನಿನ್ನ ಜೀವಿತದಲ್ಲಿ ಕಾರ್ಯ ಸಾಧಕವಾದದ್ದು. ಎಷ್ಟು ಜನ ನಂಬ್ತಾರೆ? ಇವತ್ತು ದೇವರ ವಾಕ್ಯ ನಿನ್ನಲ್ಲಿರುವುದೇ ಆದರೆ ಆ ವಾಕ್ಯ ಪ್ರಾಣ ಆತ್ಮ ಕೀಲು ಮಜ್ಜೆಗಳನ್ನು ವಿಭಾಗಿಸುವಂಥದ್ದು. ಅಂಥ ಬಲವುಳ್ಳ ವಾಕ್ಯ ನಿನ್ನಲ್ಲಿರುವಂಥದ್ದು. ಅದಕ್ಕೆ ಭಕ್ತರು ಹೇಳ್ತಾನೆ, ನನ್ನ ನಾಲಿಗೆಗೆ ಎಷ್ಟೋ ರುಚಿಕರವಾಗಿದೆ. ಇಲ್ಲಿ ಕೀರ್ತನೆಯಲ್ಲಿ ನೋಡುವುದಾದರೆ 119 ವಾಕ್ಯದಲ್ಲಿ ದೇವರ ವಾಕ್ಯವನ್ನು ಎಷ್ಟೋ ರುಚಿಕರವಾಗಿದೆ, ನನ್ನ ನಾಲಿಗೆಗೆ ಎಷ್ಟೋ ರುಚಿಕರವಾಗಿದೆ ಅಂತ ವರ್ಣಿಸ್ತಾನೆ. ಮುಂದೆ ಅದೇ ಇಬ್ಬರೇ ಬರೆದ ಪತ್ರಿಕೆ 12ನೇ ವಾಕ್ಯ ಮುಂದೆ ನಾವು ಕಂಟಿನ್ಯೂ ಮಾಡೋಣ. ಮಾತ್ರವೇ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದೂ ಆಗಿದೆ. ಆಮೇನ್, ಹಲ್ಲೆಲೂಯಾ. ಇವತ್ತು ನಿನ್ನ ಹೃದಯದ ಆಲೋಚನೆ, ನಿನ್ನ ಹೃದಯದಲ್ಲಿರುವಂಥ ಎಷ್ಟು ಚಿಂತೆಗಳು, ಹೃದಯದಲ್ಲಿರುವಂಥ ಏನು ಕೆಟ್ಟ ಆಲೋಚನೆಗಳು, ಹೃದಯದಲ್ಲಿರುವಂಥ ಎಷ್ಟು ಬಾಧೆಗಳು ಎಲ್ಲವೂ ಸಹ ದೇವರ ವಾಕ್ಯವು ವಿವೇಚಿಸುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ನಿನ್ನಲ್ಲಿರುವಂಥ ಅನೇಕ ಅನ್ಕೋತೀವಿ, ದೇವರೇ ಇವತ್ತು ನನ್ನ ಪರಿಸ್ಥಿತಿಗಳನ್ನು ನೋಡೋರು ಯಾರು ಇಲ್ವಾ, ನನ್ನ ಕಾರ್ಯಗಳನ್ನು ತಿಳಿದಿರೋರು ಯಾರೂ ಇಲ್ವಾ, ನನ್ನ ಹೃದಯದ ವೇದನೆಯನ್ನು ತಿಳ್ಕೊಳ್ಳೋರು ಯಾರೂ ಇಲ್ವಾ ಅನ್ನೋ ದೇವರ ವಾಕ್ಯ
ನಿನ್ನ ಹೃದಯದ ಆಲೋಚನೆಗಳನ್ನು ಅದು ವಿವೇಚಿಸುವಂಥದ್ದಾಗಿದೆ. ಇವತ್ತು ನೀನು ಮಾತಾಡುವಾಗ, ಇವತ್ತು ನೀನಿರುವಂಥ ಪರಿಸ್ಥಿತಿಯಲ್ಲಿ, ಇವತ್ತು ನೀನು ದುಃಖದಲ್ಲಿ ಕೆಲಸಕ್ಕೆ ಹೋಗ್ತಿರ್ಬೋದು, ಅಥವಾ ದುಃಖದಲ್ಲಿ ಒಬ್ಬಂಟಿಗರಾಗಿ ಮನೆಯಲ್ಲಿ ನೀನು ಕೂತಿರ್ಬೋದು, ದುಃಖದಲ್ಲಿ ಇರ್ಬೋದು. ಆದರೆ ನಿನ್ನ ಹೃದಯದಲ್ಲಿ ಎಷ್ಟು ವೇದನೆ ಇದೆ, ನಿನ್ನ ಹೃದಯದಲ್ಲಿ ಎಷ್ಟು ಸಂಕಟಗಳಿದೆ, ಹೃದಯದ ಆಲೋಚನೆಗಳನ್ನು ನನ್ನ ದೇವರು ತಿಳಿದಿರುವ ದೇವರಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕಾಗಿ ಮುಂದೆ ನೋಡುವುದಾದರೆ ಅದೇ ಇವಾಗ ಕೀರ್ತನೆಗೆ ಬರೋಣ. ಕೀರ್ತನೆ 119 103ನೇ ವಾಕ್ಯ ನೋಡುವುದಾದರೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಹಲ್ಲೆಲೂಯಾ. ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಅಂತ ಹೇಳುವಾಗ, ಆ ಒಂದು ಮೊದಲಿನ ಸಮಯದಲ್ಲಿ, ಮೊದಲನೇ ಶತಮಾನದಲ್ಲಿ ಜೇನುತುಪ್ಪವನ್ನು ಒಂದು ಒಳ್ಳೆಯ ಒಂದು ಶುದ್ಧಕರವಾದದ್ದೆಂದು ಉಪಯೋಗಿಸ್ತಿದ್ರು. ಆ ಒಂದು ಜೇನುತುಪ್ಪ ಅದಕ್ಕೆ ಒಂದು ಯಾವುದೇ ರೀತಿ ಅದು ಕೆಟ್ಟು ಹೋಗ್ತಿರಲಿಲ್ಲ. ಅದು ನಮಗೆ ಶಕ್ತಿ ಕೊಡುತ್ತೆ, ಒಂದು ಒಳ್ಳೆಯ ಆರೋಗ್ಯ ಕೊಡುತ್ತೆ, ಪುಷ್ಟಿ ಕೊಡುತ್ತೆ ಅಂತೇಳಿ ಅನೇಕ ಜನರು ಆ ಒಂದು ಜೇನುತುಪ್ಪವನ್ನು ಮೊದಲನೇ ಶತಮಾನದಲ್ಲಿ ಒಂದು ಶುದ್ಧಕರವಾದದ್ದೆಂದು ಭಾವಿಸ್ತಿದ್ರು. ಅದಕ್ಕಾಗಿ ಭಕ್ತನು ದೇವರ ವಾಕ್ಯವನ್ನು ಜೇನುತುಪ್ಪಕ್ಕೆ ಹೋಲಿಸ್ತಾ ಇದ್ದಾನೆ. ಯಾಕಂದರೆ ಜೇನುತುಪ್ಪ ಅದಕ್ಕೆ ವ್ಯಾಲಿಡಿಟಿ ಇಲ್ಲ, ಅದು ಯಾವುದೇ ರೀತಿ ಕೆಟ್ಟೋಗೋದಿಲ್ಲ. ಅದೇ ಪ್ರಕಾರ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಆ ವಾಕ್ಯ ಸಜೀವವಾದದ್ದು, ಆ ವಾಕ್ಯ ಇಂದು ಎಂದೆಂದು ಜೀವಿಸುವಂಥದ್ದಾಗಿದೆ. ಎಷ್ಟು ಜನ ನಂತರ ಇವತ್ತು ನನ್ನ ಜೀವಿತದಲ್ಲ, ನಮ್ಮ ಮಕ್ಕಳ ಜೀವಿತದಲ್ಲೂ ವಾಕ್ಯ ಜೀವಿಸುವಂಥದ್ದಾಗಿದೆ. ಮುಂದೆ ಮೊಮ್ಮಕ್ಕಳು ಬರುವುದೇ ಆದರೆ, ಅಥವಾ ನಮ್ಮ ಮುಂದೆ ಪೀಳಿಗೆ ಬರುವುದೇ ಆದರೆ, ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ದೇವರ ವಾಕ್ಯ ಸಜೀವವಾದದ್ದು, ವಾಕ್ಯಕ್ಕೆ ಬಂಧನವಿಲ್ಲ. ಇವತ್ತು ಅನೇಕ ಜೀವಿತದಲ್ಲಿ ಒಂದು ಬಂಧನ, ಶತ್ರುವಾದವನು ಕೈಯೇ ಕೆಲಸ ಮಾಡೋರ ವಿಷಯದಲ್ಲಿ ಬಂಧನ, ಒಂದು ಅಭಿವೃದ್ಧಿ ಇಲ್ಲ, ಏಳಿಗೆ ಇಲ್ಲ. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಗುವೆ ಎಷ್ಟು ಜನ ನೋಡ್ತಿದ್ರ, ಇವತ್ತು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಬಂಧನದಲ್ಲಿ ಬಿದ್ದಿರ್ಬೋದು, ಯಾವುದೇ ಒಂದು ಸ್ಥಿತಿಯಲ್ಲಿ ಬಂಧನದಲ್ಲಿ ನೀವು ಬಿದ್ದಿರ್ಬೋದು, ಅಥವಾ ಇನ್ನೊಬ್ರಿಗೆ ಹೇಳಕ್ಕಾಗದೆ ಒಂದು ಇಕ್ಕಟ್ಟಿನ ರೀತಿಯಲ್ಲಿ ನೀವು ಬಿದ್ದಿರ್ಬೋದು. ಆದರೆ ದೇವರ ವಾಕ್ಯ ನಿನ್ನಲ್ಲಿ ಚಲಿಸುವಾಗ, ದೇವರ ವಾಕ್ಯ ನಿನ್ನಲ್ಲಿ ಕಾರ್ಯ ಸಾಧಿಸುವಾಗ ಆ ಒಂದು ವಾಕ್ಯಕ್ಕೆ ಬಂಧನವಿಲ್ಲ. ಅದೇ ಪ್ರಕಾರ ಇವತ್ತು ನಿನ್ನಿರುವಂಥ ಎಲ್ಲ ಬಂಧನಗಳಿಗೆ ಬಿಡುಗಡೆ ಉಂಟು. ಯಾಕಂದರೆ ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು, ಹೃದಯದ ಆಲೋಚನೆಗಳನ್ನು ವಿವೇಚಿಸುವಂಥದ್ದಾಗಿದೆ. ಆಮೇಲೆ ಎಷ್ಟು ಜನ ನಂತರ ಅದಕ್ಕಾಗಿ ಆವಾಗಲೇ ಹೇಳಿದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಇವತ್ತು ಆ ವಾಕ್ಯ ನಮ್ಮಲ್ಲಿ ಬರುವುದಾದರೆ ಕೆಲವು ಅನುಭವ ನಿನ್ನ ಜೀವಿತದಲ್ಲಿ ದೇವರು ಕಾರ್ಯ ತರ್ತಾರೆ. ಇವತ್ತು ವಾಕ್ಯ ನಿನ್ನಲ್ಲಿರುವಾಗ ಕೆಲವು ಅನುಭವಗಳು ಹೊಸ ರೀತಿಯಾಗಿ ಕಾಣುತ್ತೆ. ಇಷ್ಟು ದಿನ ನೋಡಿದ ಪ್ರಕಾರ ಅಲ್ಲ, ಇಷ್ಟು ಸಮಯ, ಇಷ್ಟು ತಿಂಗಳುಗಳ ನಾನು ನೋಡಿದ ಪ್ರಕಾರವಲ್ಲ. ದೇವ್ರ ವಾಕ್ಯ ನಿನ್ನಲ್ಲಿರುವಾಗ ನೀನು ವಿವೇಚಿಸು. ಯಾವ ರೀತಿ ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ, ಯಾವ ರೀತಿ ನನ್ನನ್ನು ನಡೆಸ್ತಾ ಇದ್ದಾರೆ, ಯಾವ ರೀತಿ ನನ್ನ ಬಲಪಡಿಸ್ತಾ ಇದ್ದಾರೆ. ನನಗೆ ಯಾರು ಇಲ್ಲದಂಥ ಸ್ಥಳದಲ್ಲಿ, ಇಲ್ಲಿ ಯಾರು ಗುರುತು ಪರಿಚಯ ಇಲ್ಲ, ಒಬ್ಬಂಟಿಗರಿ ಒಂದು ಗ್ರಾಮದಲ್ಲಿ, ಊರಿನಲ್ಲಿ, ಎಲ್ಲರನ್ನು ದೂರದಲ್ಲಿ ಬಿಟ್ಟು ಇಲ್ಲಿ ನಾನು ಜೀವನ ಮಾಡುವಾಗ ಯಾರು ನನಗೆ ಸಪೋರ್ಟ್ ಇಲ್ಲದೇ ಇರ್ಬೋದು. ದೇವರ ವಾಕ್ಯ ನಿನ್ನಲ್ಲಿದೆ. ದೇವರ ವಾಕ್ಯ ನಿನ್ನನ್ನು ಬಲಪಡಿಸ್ತಾ ಇದೆ. ದೇವರ ವಾಕ್ಯ ನಿನ್ನ ಸದಾಕಾಲ ನಡೆಸುವಂಥದ್ದಾಗಿದೆ. ಯಾಕಂದರೆ ದೇವರ ವಾಕ್ಯ ಸಜೀವವಾದದ್ದು, ನಿನ್ನ ಹೃದಯದ ಎಲ್ಲ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಆಮೇನ್. ಎಷ್ಟು ಜನ ನಂಬ್ತೀರಾ? ಆ ವಾಕ್ಯಕ್ಕೆ ಬಂಧನವಿಲ್ಲ. ಅದಕ್ಕಾಗಿ ಭಕ್ತನು ಮತ್ತೊಂದು ಬರಬಹುದನ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ. ಆಮೇನ್. ಎಷ್ಟು ಜನ ನಂಬ್ತಾರ? ಇವತ್ತು ದೇವರ ವಾಕ್ಯ ನಿನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇವತ್ತು ದೇವರ ವಾಕ್ಯ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ನಿನ್ನ ಜೀವಿತದಲ್ಲಿ ದೇವರ ವಾಕ್ಯ ಸದಾಕಾಲ ನಿನ್ನನ್ನು ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ಇವತ್ತು ನಿನ್ನ ಧೈರ್ಯದಿಂದಿರಿ. ದೇವರ ವಾಕ್ಯ ನಿನ್ನ ಸಂಗಡ ಸದಾಕಾಲ ಜೀವಿಸುವಂಥದ್ದಾಗಿದೆ. ಈ ಒಂದು ದೇವರ ಮಾತು, ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ದೇವರು ಬಲಪಡಿಸಲಿ, ದೇವರು ಆಶೀರ್ವದಿಸಲಿ. ನೀವೆಲ್ಲೇ ಇದ್ದರೂ, ಹೇಗೆ ಇದ್ದರೂ ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನು ನಡೆಸ್ತಾರೆ. ದೇವರ ವಾಕ್ಯ ಸದಾಕಾಲ ನಿಮ್ಮಲ್ಲಿ ನೆಲೆ ನಿಲ್ಲಲಿ. ಆಮೇನ್. ಆಮೇನ್. ಸ್ತೋತ್ರ.